ಸೂರ್ಯ ಬರ್ತಿದ್ದಾನೆ. ಹೌದು ಸೂರ್ಯ, ನಾನು ಎಂದರೆ ಸಮಯ, ಸಮಯ ಅಂದ್ರೆ ನಾನು. ಸೂರ್ಯ, ನನ್ನ ಇಲ್ಲಿಗೆ ಬರೋ ವಿಷಯ ಏನು? ವಿಷಯ ಇದೆ ರಾಜ. ಕಾಂಚನ ಮದುವೆ ಆಗಲ್ಲ, ನನ್ನ ಮನಸ್ಸು ಕಾತರಿಸುತ್ತಿದೆ. ಹೌದಾ? ಹಾಗಿದ್ರೆ ಒಂದೊಳ್ಳೆ ಮುಹೂರ್ತ ನೋಡಿ ಟೈಮ್ ಫಿಕ್ಸ್ ಮಾಡೋಣ. ಅಲ್ಲಿವರೆಗೂ ಕಾಯ ತಾಳ್ಮೆ ನನ್ಗಿಲ್ಲ ರಾಜ. ಇಲ್ಲೇ ಈಗಲೇ ನಡೆದೋಗ್ಲಿ. ಹಾಗಂದ್ರೆ ಹೇಗ್ ಸೂರ್ಯ? ಹೂವಿನ ಹಾರ ತಾಳಿ ಬೇಕಲ್ಲ? ನೋಡ್ರಿ ರಾಜ, ಅದಕ್ಕೆಲ್ಲ ವ್ಯವಸ್ಥೆ ನಾ ಮಾಡಿದ್ದೀನಿ. ಹಾಲು ಚೆಕ್. ತಾಳಿ ತಂದೆ ಅವರೇ, ತಗಳೆಯವರೇ, ಸೂರ್ಯ, ಕಾಂಚನ, ಇಬ್ರು ಹಾರ ಬದಲಾಯಿಸ್ಕೊಳ್ಳಿ. ಸೂರ್ಯ, ನೀನ್ ತಾಳಿ ಕೊಟ್ಟ. ನನ್ ಕೃಷ್ಣ ಮದುವೆ ಆಗಿದೆಯಲ್ಲ, ನಾನ್ ನಿತೇಶ್ ರಾಜ ಇದ್ದಾನಲ್ಲ, ಅಷ್ಟೇ ಸಾಕು. ನಿನ್ಗ್ಯಾಕೋ ತಿಳಿಸ್ಬೇಕು? ಹೌದಪ್ಪ, ಹೌದು. ನನ್ಗೆ ಯಾಕೆ ತಿಳಿಸ್ಬೇಕು? ತಾಯಿ ಇಲ್ಲದ ತಪ್ಪಲಿ ಎಂದು ನಿನ್ ಕೈ ತುತ್ತು ಮಾಡಿ ತಿಳಿಸಿದ್ನಲ್ಲ, ನನ್ಗೆ ಯಾಕಪ್ಪ ತಿಳಿಸ್ಬೇಕು? ಆಡಿ ಬಂದಾಗ ಅಂಗಾಲ ತೊಳೆದಲ್ಲ, ನನ್ಗೆ ಯಾಕಪ್ಪ ತಿಳಿಸ್ಬೇಕು? ನನ್ಗೆ ಯಾಕೆ ತಿಳಿಸ್ಬೇಕು? ನಿಲ್ಸನಿ ನಾಲ್ ಪುರಾಣ. ಇದು ಮದುವೆ ಮನೆ, ಸ್ಮಶಾನ ಅಲ್ಲ. ಸೂರ್ಯ, ಮಾತಾಡೋ. ವಾಡ ಹುಟ್ಟಿದವನಿಗಿಂತ ನೆನ್ನೆ ಮೊನ್ನೆ ಬಂದ ಆ ಬಿಕಾರ ಹೆಚ್ಚಾದ ನಿನ್ಗೆ. ಹೌದಲ್ಲೇ, ನನ್ಗೆ ಇವನೇ ಹೆಚ್ಚು. ಅದನ್ನ ಕೇಳಕ್ ನೀನೇ. ನಾನು ನಿನಗೆ ಸಂಬಂಧ ಇಲ್ಲದಿರಬಹುದು, ಆದರೆ ಜೊತೆಲಿ ಬೆಳೆದವನು. ಈ ಮನೆ ಹೊಡೆಯವನ್ನ ಸವಾಸ ಬಿಟ್ಬಿಡು. ಬಿಡ್ತಿದ್ರೆ ಏನೇ ಮಾಡ್ತೀಯಾ? ಈ ಅಣ್ಣನ ಅರಮನೆ ಗೌರವವನ್ನು ಕಾಯೋದು ನಾನೇ. ಇವನನ್ನು ನಿನಗ್ ತಾಕತ್ತಿದ್ರೆ ಮುಟ್ಟೋ ನನ್ ಗೆಳೆಯನ್ನ. ನನ್ನ ತಾಕತ್ತಿನ ಬಗ್ಗೆ ಮಾತಾಡ್ತೀಯ? ನಿನ್ಗೆ ಬೇಡ ಅರ್ಜುನ, ನನ್ ವಿಷಯಕ್ಕೆ ನೀವ್ ಯಾಕೆ ಜಗಳ ಮಾಡ್ಕೊಳ್ತೀರಾ? ನನ್ನ ಹಣೆ ಬರೋನಪ್ಪ. ಸೂರ್ಯ, ನನ್ನಿಂದಾಗಿ ನೀವೇ ಕಿತ್ತಾಡ್ಕೋತೀರಾ? ಹೇಗಿದ್ರು ನಾನ್ ಬೇಕಾರಿ. ನಿಮ್ಮಂತ ಶ್ರೀಮಂತರ ಸಹವಾಸ ನಮ್ಗೆ ಯಾಕೆ? ನಾನೇನ್ ಬರ್ತೀನಿ ಸೂರ್ಯ. ನಿಲ್ಲ ರಾಜ, ನೀನು ಬಿಕಾರಿ ಅಲ್ಲ. ನನ್ನ ಈ ಕೋಟಿ ಆಸ್ತಿಗೆ ನೀನು ಕೂಡ ಒಡೆಯ. ನನ್ನ ಸ್ನೇಹದ ಮೇಲೆ ಗೌರವ ಇದ್ರೆ ನೀನ್ ಇಲ್ಲೇ ಇರ್ಬೇಕು. ಆಗ್ಲೇ ಸೂರ್ಯ, ನಿನ್ನ ಸ್ನೇಹಕ್ಕೆ ಬೆಲೆ ಕೊಟ್ಟು ನಾನು ಇಲ್ಲೇ ಇರ್ತೀನಿ. ಅಂದ ಈ ₹1 ಬೆಲೆ ನನ್ಗೆ ಇರ್ಲಿಲ್ಲ ಎಂದು ನಾನು ಕೋಟ್ಯಾಧೀಶ್ವರನ ಗೆಳೆಯ. ಸೂರ್ಯ,
ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೆ ಕಾಂಚನ ನೀನು? ಹೌದು, ಅದು ನಮ್ಮಿಬ್ರು ಮೊದಲ ಪ್ರೇಮದ ಕಾಣಿಕೆ. ಸರಿಯಾಗಿ ಎಲ್ಲ ಕಡೆ ನೋಡ್ದೆ ತಾನೆ? ಎಲ್ಲ ಕಡೆ ಹುಡುಕ್ತೆ, ಸಿಗ್ಲಿಲ್ಲ. ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಈಗ ಪೊಲೀಸರಿಗೆ ಹೇಳಿದೀನಿ, ಇನ್ನೇನ್ ಬಂದ್ಬಿಡ್ಬೋದು. ಇಷ್ಟು ಜನ ಇದ್ದಾರೆ, ಹೇಗೆ ಹೇಳುದು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಭಯ ಆಗ್ತಾ ಇದೆ. ಎದುರು ಬೇಡ ಕಾಂಚನ, ಧೈರ್ಯದಿಂದ ಹೇಳು. ಬಂದಿರೋನು ಸಾಮಾನ್ಯನಲ್ಲ, ಸರಳ. ಈ ರಘುವಿದ ಕಡೆ ಕಳ್ಳನಿರಬಾರದು. ಇಷ್ಟೆಲ್ಲ ಧೈರ್ಯ ಕೊಟ್ಟ ಮೇಲೆ ಖಂಡಿತವಾಗೂ ಹೇಳ್ತೀನಿ. ನನಗೆ ನನಗೆ ಈ ಶಿವಣ್ಣನ ಮೇಲೆ ಅನುಮಾನ. ಸರಿ ಬಿಡಿ, ಮುಂದಿನ ನೋಡ್ಕೊಳ್ತೀನಿ. ಇಲ್ಲ ಸರ್, ಇಲ್ಲ, ನಾ ಕಳ್ತನ ಮಾಡಿಲ್ಲ. ಕಾಂಚನ, ಏನಮ್ಮ ನೀನ್ ಹೇಳ್ತಿರೋದು? ಕಳ್ಳರ ಕೈಯಿಂದ ಕಾಪಾಡಿದ ನನಗೆ ಕಳ್ಳರ ಪಟ್ಟ ಕಟ್ತೀಯಾ? ಬೇಡ ತಾಯಿಯೇ, ಬೇಡ. ಸೂರ್ಯ, ನೀನಾದ್ರೂ ಹೇಳೋ ನೀನ್ ನನ್ನ ಕಳ್ಳನಲ್ಲ ಎಂದು. ಓ, ನೀನೇನ್ ಧರ್ಮರಾಜ ವಂಶದ ಕುಡಿ. ರಘು, ಇವನ ಒದ್ದು ಒಳಗಾಕೆ ಬಾಯ್ ಬಿಡ್ಸೋ. ಸೂರ್ಯ, ಬಾಯ್ ಬಿಡ್ಸೋ ಮಾರ, ನನಗೆ ಗೊತ್ತು. ಲಾಡಿ ಬಿಡ್ತಿದ್ದೆ ಸೂರ್ಯ, ತಾನಾಗೆ ಬಾಯ್ ಬಿಡ್ತಾರೆ. ಸಾಹೇಬ್ರೆ, ಸರ ಇಲ್ಲೇ ಇರ್ಬೋದು, ಸ್ವಲ್ಪ ತಡೀರಿ, ನಾವು ಹುಡುಕಿ ಕೊಡ್ತೀನಿ. ನೀ ಹುಡುಕಿ ಕೊಡೋರು ಇಲ್ಲಿ, ನಾನೇನು ಇಲ್ಲಿ ಸಂಬಂಧ ಬೆಳೆಸಲು ಬಂದಿಲ್ಲ. ಏನ್ ಪುರಾಣ ಕೇಳ್ತಿದ್ಯಾ? ಧರ್ಮಕ್ಕೆ ತೋರಿಸಿದ ಈ ಸಂಕೋಲೆ ಇದು ಯಾರ ಪಾಲಿನ ವಿಧಿ ಲೀಲೆ, ಇದು ಯಾರ ಪಾಲಿನ ವಿಧಿ ಲೀಲೆ. ತಾಯಿ ನುಡಿಯ ಪಾಲಿಸಿ ಸೋದರರ ಸಲಗಿದೆ, ದೇವ ಕೊಟ್ಟವರವಿದು ನಿನ್ನ ಗಿರಿಮೆಗೆ, ನಿನ್ನ ಗಿರಿಮೆಗೆ. ತಾಯಿ ನುಡಿಯ ಪಾಲಿಸಿ ಸೋದರರ ಸಲಗಿದೆ, ದೇವ ಕೊಟ್ಟವರವಿದು ನಿನ್ನ ಗಿರಿಮೆಗೆ, ನಿನ್ನ ಗಿರಿಮೆಗೆ, ನಿನ್ನ ಗಿರಿಮೆಗೆ, ನಿನ್ನ ಗಿರಿಮೆಗೆ. ಸೂರ್ಯ, ನೋಡು, ನಿನ್ ಕೈ ಮುಗಿದು ಕೇಳ್ಕೊತೇನೆ, ಶಿವನ್ ಮಾವ ಕಳ್ಳ ಅಲ್ಲ, ದಯವಿಟ್ಟು ಕಳ್ಳ ಅಲ್ಲ ಅಂತ ಹೇಳಿ ನೀನಾದ್ರೂ ಬಿಡ್ಸು. ನೀನ್ ಯಾರ ನನಗೆ ಗೊತ್ತಿಲ್ಲ. ನಾನ್ ಯಾರು ಅಂತ ಗೊತ್ತಿಲ್ವಾ? ನಾನ್ ಸೂರ್ಯ, ನಿಮ್ಮ ಅಕ್ಕನ ಮಗಳು ಶ್ರುತಿ. ಶ್ರುತಿನೋ ಕೃತಿನೋ ಯಾವಾಗ ಗೊತ್ತು? ನನಗೆ ಯಾವ ವಾಕ್ನೋ ಇಲ್ಲ, ಅಂಡೋ ಇಲ್ಲ. ಸೂರ್ಯ, ನೀನೇ ಹೇಗೆ ಹೇಳ್ಬಿಟ್ರೆ ನನ್ ಕತೆ ಏನು? ಎಲ್ಲಿಗಾದ್ರೂ ಹಾಳಾಗೋಗು, ಈ ದರಿದ್ರ ಮುಖನ ನನಗೆ ತೋರಿಸ್ಬೇಡ. ನೀನು ಅಷ್ಟು ಕರೆದ್ರೆ ಈ ಹೃದಯಕ್ಕಾಗುತ್ತೆ ಅನ್ಕೊಂಡಿರೋದು ನಿನ್ನ ಭ್ರಮೆ. ತೊಲಗಾಚೆ. ಮಾವ, ಹೀಗಾದ್ರೆ ನನ್ ಕತೆ ಅಳ್ಬೇಡ ಶ್ರುತಿ, ಅಳ್ಬೇಡ. ಪ್ರಪಂಚ ಮೈಯಲ್ಲಿ ಶಕ್ತಿ ಇದೆ, ಎಲ್ಲಾದ್ರೂ ಹೋಗಿ ಬದುಕೋಣ. ಸೂರ್ಯ, ಇಂದು ಬಣ್ಣದ ಮಾತಿಗೆ ಬರಲಾಗೆ ನಮ್ಮನ್ನೆಲ್ಲ ಕೇವಲ ಗಂಟೆದಿಲ್ಲ. ಮುಂದೊಂದು ದಿನ ಪಟ್ಟ ಸಭಾ ಪಟ್ಟೆ ಪಟ್ಟೆ ಮಣ್ಣೆ ಕಾಂಚನ, ನನ್ನ ಕಳ್ಳನ ಪಟ್ಟ ಕಟ್ಟಿ ಪಟ್ಟ ಬೇರೆ ಎಂದು ಮೆರೆಬೇಡ. ಬಂದೆ ಬಂದೆ ಹೋಗೋಣ. ಬರ್ತಾನಂತೆ, ಬರ್ತಾನೆ. ಯಾತಕ್ ಬರ್ತೀಯಾ? ಅಲ್ಲೇ ನಾಶವಾಗಿ ಹೋಗು.
ಬನ್ನಿ ನಮ್ಮ ಮದುವೆಯ ಸವಿ ನೆನಪಿಗೋಸ್ಕರ ಮುತ್ತು ಕೊಡ್ತೀನಿ ಬನ್ನಿ ಈ ಕಡೆ ಬನ್ನಿ